विश्व 24 न्यूज हर पल आपके साथ। नमस्कार, विश्व 24 न्यूजमध्ये आपल्या सर्वांचे हार्दिक स्वागत। विश्वरत्न डॉक्टर बाबासाहेब आंबेडकर यांच्या 65व्या महापरिनिर्वाण दिनानिमित्त मुक्काम पोस्ट कवलगा गावकरीतर्फे संपूर्ण गावामध्ये कॅन्डल मार्च काढण्यात आले। गावातील सर्व माता, भगिनी व प्रौढ व्यक्तींनी यात सहभाग घेतला। सर्वांनी मिळून डॉक्टर बाबासाहेब आंबेडकर यांच्या प्रतिमेपुढे प्रतिज्ञा केली व कार्यक्रमाचे नियोजन तुकाराम गानुरे, गौतम अरुणोदया व लक्ष्मीपुत्र शिंगे इत्यादींनी केले। व्यासपीठावर प्रमुख पाहुणे श्री बाबूराव अरुणोदया, बसवराज कांबळे, मनोहर मास्तर, शरणू मैरुणा, शिवलीला कांबळे, दयानंद कोळुरे, शरणप्पा शिंगे इत्यादी होते। सर्व बुद्धनगर गावकरी यांनी कार्यक्रमामध्ये सहभागी होऊन सहकार्य केल्याबद्दल सर्वांना मनापासून जय भीम। अशा प्रकारे कार्यक्रम संपन्न झाला। विश्व 24 न्यूजची टीमनी आमच्या गावाला भेट दिल्याबद्दल मी विजय कुमार शिंगे मनापासून आभार मानतो। तसेच विश्व 24 न्यूज या चॅनलला सबस्क्राईब, लाईक व शेअर करा। धन्यवाद। ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ 65ನೇ ಮಹಾಪರಿನಿರ್ವಾಣ ದಿನದ ನಿಮಿತ್ತ ಅಂಗವಾಗಿ ನಮ್ಮ ಜಯಭೀಮ ನಗರದಲ್ಲಿ ಕ್ಯಾಂಡಲ್ ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನಮ್ಮ ಹಿರಿಯರು ಮತ್ತು ಮಾರ್ಗದರ್ಶಕರು ಆಗಿರುವಂಥ ಬಾಬೂರ ಅರುಣೋದಯ ಕಾಕವರೇ ಹಾಗೂ ಇನ್ನೊಬ್ಬರ ನಮ್ಮ ಮಾರ್ಗದರ್ಶಕರು ಮತ್ತು ಹಿರಿಯರು ಆಗಿರುವಂಥ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಬಸವರಾಜ ಕಾಂಬಳೆಯವರೇ ಹಾಗೂ ಇವತ್ತಿನ ನನ್ನ ಹಿರಿಯರೇ ಮತ್ತು ಮುದ್ದು ಮಕ್ಕಳೇ, ನನ್ನ ತಾಯಂದಿರೇ, ತಂಗಿಯರೇ, ವಿಶೇಷವಾಗಿ ನಾನು ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ 65 ವರ್ಷಗಳ ಗತಿಸ ಹೋಗಿವೆ ಅಂದರೆ ನಮಗೆ ಭಾಳ ಒಂದು ಸಮೀಪ ದಿನಗಳು ಅಂತ ಹೇಳ್ಬೋದು। ಸಮೀಪ ದಿನಗಳು ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು 5 ಮಕ್ಕಳನ್ನು ಭೀಮ್ಬಾಯಿ ಜನನ ತಾಳಿದ್ರು। 4 ಮಕ್ಕಳಿಗೆ ಅವರಿಗೆ ಲಾಲನೆ ಪೋಷಣೆ ಕೊಡಲಾದ ಆದರೆ ಕೂಡ ಅವರು ಇಡೀ ನಮ್ಮ ಭಾರತ ದೇಶದ ಜನತೆಗೆ, ನಮ್ಮ ಹಿಂದುಳಿದ ವರ್ಗಕ್ಕೆ ಅವರು ಏನು ಕೊಡುಗೆ ಕೊಟ್ಟರು ಅಂದರೆ ಭಾಳ ಒಂದು ಸಂವಿಧಾನ ಮುಖಾಂತರ ಕೊಟ್ಟು ಹೋಗಿದ್ದಾರೆ। ಒಂದು ರಮಾತಾಯಿ ಹೇಳ್ತಾಳೆ, ಯಶವಂತ ಮತ್ತು ರತ್ನಾಕರ್ ಅವರು ಏನೋ ನಾರು ರೋಗ ಅಂತ ಹೇಳ್ತಾರೆ, ಆ ರೋಗದಲ್ಲಿ ಮಡಿವಾಗಿದ್ದಾಗ ಅವರು ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಹೋಗ್ತಾರ। ರಮಾತಾಯಿ ಹೇಳ್ತಾಳೆ, ಅಂಬೇಡ್ಕರ್ ನಾನು ಮಗ ಸತ್ತರೂ ಕೂಡ ಪರವಾಗಿಲ್ಲ, ಇಡೀ ದೇಶದ ಜನತೆಗೆ ಇವರು ನನ್ನ ಮಕ್ಕಳಿದ್ದಾರೆ, ಇವರು ಮಕ್ಕಳಿಗಾಗಿ ನಾವು ಏನೋ ಒಂದು ಸಾಧನೆ ಮಾಡಬೇಕು, ನಾನು ಅದೇ ಒಂದು ಆಸೆ ಇದೆ ಅಂತಂದರೆ ರಮಾತಾಯಿ ಹೇಳ್ತಾಳೆ। ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ನಾವು ಎಷ್ಟು ವರ್ಣಿಸಿದರೂ ಕೂಡ ಮತ್ತು ಎಷ್ಟು ವಿಷಯಗಳನ್ನೇ ಹೇಳಿದ್ರು ಕೂಡ ನಾವು ಕಡಿಮೆನೆ। ಸುಮಾರು 6,500 ತಮ್ಮ ಕೈ ಬರದಿಂದ ಬುಕ್ ಬರೆದು ಲಂಡನ್ನಿಂದ ನಮ್ಮ ಭೀಮನಗರದ ಸಹೋದರ ಸಹೋದರಿಯರೇ ಮತ್ತು ಯುವಕರೇ, ಮುದ್ದು ಮಕ್ಕಳೇ, ಹಿರಿಯರೇ, ಇವತ್ತಿನ ದಿವಸ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ 65ನೇ ಮಹಾಪರಿನಿರ್ವಾಣದ ಅಂಗವಾಗಿ ಇವತ್ತು ಓಣಿಯಲ್ಲಿ ಕ್ಯಾಂಡಲ್ ಮಾರ್ಚ್ ಅಂದ್ರೆ ಮೇಣದ ಬತ್ತಿ ತಾವೆಲ್ಲರೂ ಹಿಡಿದುಕೊಂಡು ಅವರಿಗೆ ಗೌರವಪೂರ್ವಕವಾಗಿ ಅಶ್ರುತರ್ಪಣೆ ಸಲ್ಲಿಸಿದ ಎಲ್ಲರೂ ಕೂಡ್ರಿ ಅಲ್ಲೇ ಜಾಗಿ त्या धरून बरे
ಒಂದು ಕಲಿಬೇಡ್ರಿ ಗಡಿಲ್ರಿ बुद्धं शरणं गच्छामि धम्मं शरणं गच्छामि संघं शरणं ಒಂದು ನನ್ನೆಲ್ಲ ಬಂಧು ಬಾಂಧವರ ಒಂದು ಅತ್ಯಂತ ಖೇದಕರ ದಿನ. ಇಂಥ ಒಂದು ದಿನದಲ್ಲಿ ನಾವೆಲ್ಲರೂ ಸೇರಿ ವಿಶ್ವರತ್ನ ಭಾರತ ಅಥವಾ ವಿಶ್ವಕನ್ನಡ ಅತಿ ಶ್ರೇಷ್ಠ ನಾಯಕನಿಗೆ ನಾವು ಒಂದು ಹಸಿರು ತರ್ಪಣೆ ಮೂಲಕ ಹಾಗೂ ಜ್ಯೋತಿಯನ್ನು ಬೆಳೆಸುವ ಮೂಲಕ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರತಕ್ಕಂಥ ನಮ್ಮ ಪಂಚಾಯಿತಿಯ ಸದಸ್ಯರು ಬಸವರಾಜ್ ಕಾಂಬ್ಳೆ ಹಾಗೂ ಮಾಜಿ ಸದಸ್ಯರಾಗಿರುವಂಥ ಬಾಬುರಾವ್ ಅರುಣದೇವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನನ್ನೆಲ್ಲ ಭೀಮಾ ನಗರದ ತಾಯಂದಿರೇ, ಅಕ್ಕ ತಂಗಿಯರೇ ಹಾಗೂ ನನ್ನೆಲ್ಲ ಯುವತಿಯರೇ ಹಾಗೂ ಸಹೋದರ ಸಹೋದರಿಯರೇ, ಇವತ್ತು ನಾವೆಲ್ಲರೂ ಈ ಒಂದು ಸ್ಥಿತಿಯಲ್ಲಿದ್ದೇವೆ ಅಂದರೆ ಇಂಥ ಒಂದು ಮಟ್ಟಕ್ಕೆ ಇದ್ದೀವಿ ಅಂತಂದರೆ ಇಂಥ ಒಬ್ಬ ಮಹಾನ್ ನಾಯಕನ ಒಂದು ಜೀವನ ಸಮರ್ಪಣೆಯಾದ ಸಾಕ್ಷಿ. ಯಾಕೆಂತಂದ್ರೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಎಲ್ಲರೂ ವಿದ್ಯಾವಂತರಿದ್ದೀವಿ. ಬಾಬಾ ಸಾಹೇಬರು ಜೀವನ ಪರ್ಯಂತ ಪಟ್ಟ ಕಷ್ಟ ನಮಗೆ ಯಾರಿಗೂ ಒಂಚೂರು ಇಲ್ಲ. ಆದರೂ ಸಹ ನಾವು ಇವತ್ತು ಅವ್ರು ಹಾಕಿಕೊಂಡಂಥ ದಾರಿಯಲ್ಲಿ ನಡಿಬೇಕಾದ್ರೆ ಹಿಂದೆ ಮುಂದೆ ವಿಚಾರ ಮಾಡ್ತಕ್ಕಂಥ ಒಂದು ಸಂದರ್ಭ ನಮ್ಮದಿದೆ. ಎಲ್ಲ ಯುವತಿಯರಲ್ಲಿ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ, ನಮಗೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ದಾರಿಯೊಳಗೆ ಅವರಷ್ಟು ಉದ್ದ ಸಾಗದೇ ಇದ್ದರೂ ಸಹ ಅವ್ರು ಹಾಕಿಕೊಟ್ಟಂಥ ಹೆಜ್ಜೆಯಲ್ಲಿ ನಾವು ನಡೆಯೋಣ, ಶಿಕ್ಷಣವನ್ನು ಪಡೆಯೋಣ, ಸಂಘಟಿತರಾಗೋಣ, ಹೋರಾಟ ಮಾಡಿ ನಮ್ಮ ಜೀವನವನ್ನು ನಾವು ಸುಗಮಗೊಳಿಸೋಣ. ಬಾಬಾ ಸಾಹೇಬರು ನಮಗೋಸ್ಕರ ತಮ್ಮ ಜೀವನವನ್ನು ಅರ್ಪಣೆ ಮಾಡಿದ್ರು. ಆದರೆ ನಾವು ಅಟ್ಲೀಸ್ಟ್ ನಮ್ಮ ಕುಟುಂಬಕ್ಕಾಗಿ ನಮಗಾಗಿ ನಾವು ಶಿಕ್ಷಣವನ್ನು ಪಡೆಯೋಣ, ನಮಗಾಗಿ ನಾವು ನಮ್ಮವರಿಗಾಗಿ ನಾವು ಬದುಕೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಹೇಳಲು ಅವಕಾಶ ಮಾಡಿಕೊಡ್ತಕ್ಕಂಥ तमगेल्लरನ್ನು अभिनंदिस्ता धन्यवाद। राज्यातील महत्त्वाच्या आणि आपल्या भागातील ताज्या बातम्या पाहण्यासाठी आजच आमच्या विश्व 24 न्यूज चॅनलला यूट्यूबवर सबस्क्राइब करा आणि बेल आयकॉन प्रेस करा।